ನಿಮ್ಮ ಐಡಿ ತೋರಿಸಿ. ದೀಪಿಕಾ, ಓ ನೀ ಇನ್ಪೇಷಂಟ್ ಡ್ಯೂಟಿ ನರ್ಸಾ? ಇದೇನಮ್ಮ, ಸರಿಯಾಗಿ ಐಡಿ ಕಾರ್ಡ್ ಮೇಂಟೈನ್ ಮಾಡೋಕ್ಕಾಗಲ್ವಾ? ಫೋಟೋ ಎಲ್ಲ ಸರಿಯಾಗೇ ಇಲ್ಲ ನೋಡಿ. ಹೊಸ ಐಡಿ ಕಾರ್ಡ್ ರೆಡಿ ಮಾಡ್ಕೊಳ್ಳಿ, ತಗೊಳ್ಳಿ. ಡಾಕ್ಟರ್, ಸರಿ, ನೀವಿಲ್ಲೆಲ್ಲ ಬರಬಾರ್ದು ಸಿಸ್ಟರ್. ನಿಮ್ಮ ವಾರ್ಡಿಗೆ ಹೋಗಿ, ನಾನು ನೋಡ್ಕೋತೀನಿ. ಹೋಗಿ. ಅಭಿ ಹತ್ರ ಮಾತಾಡೋಕ್ಕಾಗ್ಲಿಲ್ವೇ? ಡಾಕ್ಟರ್ ಮಾವ, ಆ ನರ್ಸ್ ಮಾವ, ಅದು ನಾನೀಗ ದೇವಿ ನೋಡಿದೆ ಅಂದರೆ ನನಗೆ ಮತ್ತೆ ಆಂಗ್ಸೈಟಿ ಹೆಲ್ಯೂಸಿನೇಷನ್ ಇದೆ ಅಂತ ಹೇಳ್ತಾರೆ. ಮೊದಲು ಅದು ದೇವಿನ ಅಂತ ಚೆಕ್ ಮಾಡೋಣ, ಅಲ್ಲಿವರೆಗೂ ಸುಮ್ಮನೆ ಇರೋಣ. ಏನಭಿ, ಏನೋ ಹೇಳಕ್ ಬಂದ್ರಿ, ಸೈಲೆಂಟ್ ಆಗ್ಬಿಟ್ರಿ. ನರ್ಸ್ ಹೋಗ್ತಿದ್ದಾರೆ, ಅದಕ್ಕೇನೀಗ? ಅವನಿಗೇನು ಡಾಕ್ಟರ್, ಯಾರನ್ನೇ ನೋಡಿದ್ರು ದೇವಿ ದೇವಿ ಅಂತಿರ್ತಾನೆ. ಆ ನರ್ಸ್ನ ನೋಡಿದ್ರು ಅದನ್ನೇ ಹೇಳ್ತಾನೆ ಅಂತ ಅನ್ಸುತ್ತೆ. ಹೌದು, ಯಾರನ್ನು ನೋಡಿದ್ರು ನಿಮಗೆ ದೇವಿ ಥರ ಕಾಣ್ತಾರಲ್ವಾ? ಇದಕ್ಕೆ ಹೆಸರೇ ಅಭಿ ಹ್ಯಾಲ್ಯುಸಿನೇಷನ್. ಇದಕ್ಕೆ ನಿಮಗೆ ಟ್ರೀಟ್ಮೆಂಟ್. ರಿಲ್ಯಾಕ್ಸ್ ರಿಲ್ಯಾಕ್ಸ್ ಅಭಿ. ಸ್ವಲ್ಪ ಮಲಗಿ ರೆಸ್ಟ್ ಮಾಡಿ, ಸರಿ ಹೋಗುತ್ತೆ. ಓಕೆನಾ? ಡಾಕ್ಟರ್, ಒಂದು ಚಿಕ್ಕ ಫೇವರ್. ಬೆಂಗಳೂರಿಂದ ವೆಕೇಶನ್ಗೆ ನನ್ನ ಫ್ಯಾಮಿಲಿ ಬರ್ತಾ ಇದ್ದಾರೆ. ಇಲ್ಲೇ ಪಕ್ಕದ ರೆಸಾರ್ಟಲ್ಲಿ ಉಳ್ಕೋತಾರೆ. ಅಭಿನ ಕರ್ಕೊಂಡೋಗಿ ಒಂದೆರಡು ದಿನ ಫ್ಯಾಮಿಲಿ ಅಟ್ಮಾಸ್ಫಿಯರ್ ಅಲ್ಲಿ ಬಿಟ್ರೆ ಹೇಗಿರುತ್ತೆ ಡಾಕ್ಟರ್? ಓ, ಪಕ್ಕದ ರೆಸಾರ್ಟಾ? ಹೌದು ಡಾಕ್ಟರ್. ಅವನಿಗೆ ಬೇರೆ ರೂಮ್ ಇದೆ. ಮಾತ್ರೆ ಮದ್ದೆಲ್ಲ ನಾನೇ ಟೈಮಿಗೆ ಕೊಡ್ತೀನಿ. ಇಂಜೆಕ್ಷನ್ ಮಾತ್ರ ಒಬ್ರು ನರ್ಸ್ನೇ ಏರ್ಪಾಡು ಮಾಡಿ. ಅಭಿ, ರೆಸಾರ್ಟ್ಗೆ ಹೋಗಕ್ಕೆ ಇಷ್ಟ ಇದೆಯಾ ನಿಮಗೆ? ಇಲ್ಲ, ಬೇಡ ಡಾಕ್ಟರ್. ಯಾಕೆ? ದೇವಿ ಇಲ್ಲೇ ಇದ್ದಾಳಲ್ಲ. ಅಯ್ಯೋ ಕರ್ಮ ನಂದು. ಇವ್ರ ಗುಣ ಆಗಕ್ಕೆ ಇನ್ನೂ ಟೈಮ್ ಆಗುತ್ತೆ ಸರ್. ತುಂಬಾ ದಿವಸದಿಂದ ಇಲ್ಲೇ ಇದ್ದಾನಲ್ಲ ಡಾಕ್ಟರ್. ಫ್ಯಾಮಿಲಿ ರಿಯೂನಿಯನ್ ಆದ್ರೆ ಸ್ವಲ್ಪ ಇಂಪ್ರೂವ್ ಆಗ್ತಾನೆ, ಅದಕ್ಕೆ ಹೇಳ್ದೆ. ಓಕೆ ಓಕೆ, ನೋ ಪ್ರಾಬ್ಲಮ್. ಆದ್ರೆ ಜೋಪಾನವಾಗಿರಿ. ಹಾಸ್ಪಿಟಲ್ ಇಂದ ಆಚೆ ಹೋದ್ರೆ ಹೊಣೆ ನಮ್ದಲ್ಲ, ನೀವೇ ನೋಡ್ಕೋಬೇಕು. ನಾನು ನೋಡ್ಕೊಂತೀನಿ. ಓಕೆ ಸರಿ, ಆದ್ರೆ 2 ದಿನ ಅಷ್ಟು ಸಾಕು ಡಾಕ್ಟರ್. ಓಕೆ ಅಭಿ, ಎಂಜಾಯ್ ಯುವರ್ ವೆಕೇಶನ್. ಟೇಕ್ ಕೇರ್. ನೋಡ್ಕೊಳ್ಳಿ. ಅಭಿ, ನಾವು ಒಂದೆರಡು ದಿನ ಪಕ್ಕದ ರೆಸಾರ್ಟಲ್ಲಿ ಉಳ್ಕೊಂತೀವಿ. ನೀ ರೆಡಿ ಆಗೋ. ಸರ್. ಏನಮ್ಮ, ಟಿಫನ್ ಆಯ್ತಾ? ಆಯ್ತು ಸರ್. ಸ್ವಲ್ಪ ನೋಡ್ಕೋ. ಓಕೆ ಸರ್, ನೋಡ್ಕೋತೀನಿ. ರಿಲ್ಯಾಕ್ಸ್ ಅಭಿ. ದೇವಿ ದೇವಿ ದೇವಿ, ಆ ವಾಯ್ಸು ನೀನೇನಾದು? ಆ ನರ್ಸು ಬರೀ ಬರೋ ದಾರಿಲಿ ಅದ್ಯಾವುದೋ ಗಿಡದಲ್ಲಿ ಕಾಡು ಹೂವು ಬಿಟ್ಟಿತ್ತಲ್ಲ, ಅದೆಷ್ಟು ಚೆನ್ನಾಗಿತ್ತಲ್ವಾ? ಹೂ ಕೂಡ ಅಷ್ಟು ಚಂದ ಅಲ್ಲ, ಅದನ್ನ ಕಷ್ಟಪಟ್ಟು ಗಿಡ ಬಳ್ಳಿ ಮುಳ್ಳು ತುಂಬಿದ್ರು ಯಾವ್ದು ಲೆಕ್ಕಿಸ್ದೆ ಕಿತ್ಕೊಂಡು ನನಗ್ ಕಾಣಿಕೆಯಾಗಿ ಕೊಡೋಕೆ ನೀನ್ ಪಟ್ಟ ಪಾಡಿದ್ಯಲ್ಲ, ಅದೇ ತುಂಬಾ ಚಂದ. ಅರ್ಜುನ್, ಥ್ಯಾಂಕ್ ಯು ಅರ್ಜುನ್. ಐ ಲವ್ ಯು ಅರ್ಜುನ್. ಆಕ್ಚುಲಿ ನೀನು ಹೂವು ಇಸ್ಕೊಂಡ್ಬಿಟ್ಟು ನನ್ನ ಕೈ ಕಿಸ್ಕೊಡ್ಬೇಕಿತ್ತು, ನೀನು ಉಲ್ಟಾ ಮಾಡ್ಬಿಟ್ಟೆ. ಸರಿ ಬಾ. ಬರೀ
ಇಲ್ಲಿ ನೋಡು, ಇದೇ ಅಭಿ ಟ್ರೀಟ್ಮೆಂಟ್ ತಗೋತಿರೋ ಹಾಸ್ಪಿಟಲ್. ಬಾ ಒಳಗೆ. ಪರಿ, ಅಮ್ಮ ಅವತ್ತು ಅಭಿ ರೂಮ್ ನಂಬರ್ 13 ಅಂತ ಹೇಳಿದ್ರು, ನನಗೆ ನೆನಪಿದೆ. ಎಲ್ಲಿ ಅವ್ರು ಕಾಣ್ತಿಲ್ವಲ್ಲ? ಅವಸರ ಪಟ್ಟು ದೇವಿ ಅಕ್ಕನ ಅಭಿ ರೂಮಿಗೆ ಕಳಿಸ್ಬಿಟ್ಟೆ. ಅಕ್ಕ ಅಭಿನ ನೋಡಿದ್ಲಾ ಇಲ್ಲ ರಾಮು ಕೈಗೆ ಡಾಕ್ಟರ್ ಕೈಗೆ ಸಿಕ್ಬಿದ್ಲಾ? ಒಂದು ಗೊತ್ತಿಲ್ವಲ್ಲ. ಎಲ್ಲಿದ್ದಾಳೆ? ಏಯ್, ಏನಾಯ್ತು? ಇಲ್ಲ, ಹುಳ. ಅರ್ಜುನ್, ಹಾ. ನೀನು ಈ ಫ್ಲವರ್ಸ್ನ ತಗೊಂಡು ಹೋಗಿ ಮೊದಲು ಅಭಿಪಾವನ್ ನೋಡು. ನಾನು ಬರ್ಮಿರ್. ಏಯ್, ಈ ಹೂ ಕೊಟ್ಟಿದ್ದು ನಿನಗೆ. ಸರಿ ಸರಿ, ಅಭಿಪಾವನ್ಗೆ ಅಕ್ಕರೆಯಿಂದ ಕೊಟ್ಟೆ ಅನ್ಕೋ. ಅವ್ರು ನೋಡೋಕೆ ಬರಿಗೈಯಲ್ಲಿ ಹೋದ್ರೆ ಚೆನ್ನಾಗಿರತ್ತಾ? ಸರಿ, ಓಕೆ. 2 ಮಿನಿಟ್ಸ್ ಇರು, ನಾನು ರೆಸ್ಟ್ ರೂಮ್ಗೆ ಹೋಗಿ ಬರ್ತೀನಿ. ಹಾ, ಸರಿ, ಓಕೆ. ನೀನು ಹೋಗು. ನೇರವಾಗಿ ಬಂದು ಅರ್ಜುನ್ ಕಣ್ಮುಂದೆ ನಿಂತಿದ್ಯಾ? ಸಾರಿ ಕಣೆ, ದೇವಿ ಅಕ್ಕನ್ ಹುಡುಕ್ತಿದ್ದೆ. ನೀವು ಬರೋದ್ ನೋಡಿ ಶಾಕ್ ಆಗಿ 1 ನಿಮಿಷ ಹಂಗೆ ನಿಂತ್ಬಿಟ್ಟೆ. ಒಳ್ಳೆ ಕೆಲ್ಸ, ಅರ್ಜುನ್ ಇನ್ನ ನೋಡ್ಲಿಲ್ಲ. ಹೌದು, ಅಕ್ಕ ಇಲ್ಲಿ? ಅಕ್ಕನ್ನೇ ಹುಡುಕ್ತಿದ್ದೀನಿ. ಏನು ಹುಡುಕ್ತಾ ಇದ್ಯಾ? ಹೌದು, ನೀ ಏರ್ಪಾಟ್ ಮಾಡಿ ಕೊಟ್ಟಿದ್ಯಲ್ಲ ಆ ಅನುಷಾ ಫ್ರೆಂಡ್ ದೀಪಿಕಾ ID ಕಾರ್ಡು, ಆಮೇಲೆ ನರ್ಸ್ ಡ್ರೆಸ್ಸು, ಆಮೇಲೆ ಮಾಸ್ಕ್ ಎಲ್ಲ ಹಾಕಿ ದೇವಿ ಅಕ್ಕನ ಅಭಿ ರೂಮಿಗೆ ಕಳಿಸ್ದೆ. ವೆರಿ ಗುಡ್. ಆಮೇಲೆ ದೇವಿ ಅಕ್ಕ ಒಳಗಡೆ ಇರುವಾಗ ರಾಮುನು ಚೀಫ್ ಡಾಕ್ಟರು ಒಟ್ಟಿಗೆ ಅಭಿ ರೂಮಿಗೆ ಹೋದ್ರು. ಆಮೇಲೆ ಏನಾಯ್ತು? ಆಮೇಲೆ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಆದ್ರೆ ನಾನು ಹಾಸ್ಪಿಟಲ್ ಇಡೀ ಸುತ್ತಿ ದೇವಿ ಅಕ್ಕನ ಹುಡುಕ್ತಿದ್ದೀನಿ, ಆದ್ರೆ ಕಾಣ್ತಾ ಇಲ್ಲ. ಏನೇ ಹೇಳ್ತಿದ್ಯಾ? ಸರಿ, ಅಭಿಭಾವನ ಅಕ್ಕ ನೋಡಿದ್ಲ ಇಲ್ವಾ? ಖಂಡಿತ ನೋಡಿರ್ಬೇಕು, ಆದ್ರೆ ಏನ್ ನಡೀತು ಅಂತ ದೇವಿ ಅಕ್ಕನ್ನೇ ಕೇಳ್ಬೇಕು. ಸರಿ, ಇಲ್ಲೇ ಎಲ್ಲಾದ್ರೂ ಇರ್ತಾಳೆ, ಬೇಗ ಹೋಗಿ ಹುಡ್ಕು. ಸರಿ ಸರಿ, ಅಭಿಭಾವನ ಅಕ್ಕ ನೋಡಿದ್ಲಾ ಇಲ್ವಾ? ಖಂಡಿತ ನೋಡಿರ್ಬೇಕು, ಆದ್ರೆ ಏನ್ ನಡೀತು ಅಂತ ದೇವಿ ಅಕ್ಕನ್ನೇ ಕೇಳ್ಬೇಕು. ಸರಿ, ಇಲ್ಲೇ ಎಲ್ಲೋ ಇರ್ತಾಳೆ, ಬೇಗ ಹೋಗಿ ಹುಡ್ಕು. ಹಾ, ನಾನು ಅಭಿಭಾವ ಹೇಗಿದ್ದಾರೆ ಅಂತ ನೋಡ್ಕೊಂಡ್ ಬರ್ತೀನಿ. ಸರಿ. ಆಮೇಲೆ ಇಲ್ಲೋಡು, ಲಾಲ್ ಬಾಗುಳಿಗೆ ಸುತ್ತಾಡೋ ತರ ಸುತ್ತಾಡ್ಬೇಡ. ಅರ್ಜುನ್ ಇಲ್ಲೇ ಇದ್ದಾನೆ, ಅವ್ನ್ ಕಣ್ಣಿಗೆ ಬೀಳ್ದೇ ಇರೋ ಹಾಗೆ ಎಚ್ಚರಿಕೆಯಿಂದ ಇರು. ಹಾ ಸರಿ, ಓಕೆ ಕಣೆ. ಸರಿ, ಹೋಗು. ಹೋಗೆ. ದೇವ್ರೆ, ಅಭಿಭಾವ ಅಕ್ಕ ಒಬ್ರನ್ನೊಬ್ರು ಕಾಣೋ ಹಾಗೆ ಮಾಡಪ್ಪ. ದೇವ್ರೆ, ಯಾಕೆ ನನಗೆ ಮೇಲಿಂದ ಮೇಲೆ ಹೀಗೆ ಪರೀಕ್ಷೆ ಮಾಡ್ತಿದ್ಯಾ?